ನಮಸ್ಕಾರ. ಕೆಪಿಎಸ್ಸಿ ನಡೆಸುತ್ತಿರುವ ಗ್ರೂಪ್ ಬಿ ಪರೀಕ್ಷೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆಯಲ್ಲಿರುವ ಕೆನೆ ಪದರ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಮೊದಲನೆಯ ಪ್ರಶ್ನೆ, ಕೆನೆ ಪದರ ಎಂಬ ಪದವನ್ನು ಯಾರನ್ನು ಉಲ್ಲೇಖಿಸಲು ಬಳಸಲಾಗುತ್ತದೆ? ಉತ್ತರ, ಹಿಂದುಳಿದ ವರ್ಗದ ವ್ಯಕ್ತಿಗಳು. ಪ್ರಶ್ನೆ 2, ಕೆನೆ ಪದರ ಎಂಬ ಪದವನ್ನು ಮೊದಲು ಬಾರಿಗೆ ಯಾವ ಪ್ರಕರಣದಲ್ಲಿ ವ್ಯಾಖ್ಯಾನಿಸಲಾಯಿತು? ಉತ್ತರ, 1992ರ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಮೂರನೆಯ ಪ್ರಶ್ನೆ, ಮೊಟ್ಟ ಮೊದಲ ಬಾರಿಗೆ ಕೆನೆ ಪದರವನ್ನು ಪರಿಚಯಿಸಿದ ಆಯೋಗ ಯಾವುದು? ಉತ್ತರ, ಸತ್ತನಾಥನ್ ಆಯೋಗ. ಪ್ರಶ್ನೆ 4, ಮೀಸಲಾತಿಯಿಂದ ಕೆನೆ ಪದರವನ್ನು ಹೊರಗಿಡಬೇಕೆಂದು ಯಾವ ಆಯೋಗವು ನಿರ್ದೇಶಿಸಿತು? ಉತ್ತರ, ಸತ್ತನಾಥನ್ ಆಯೋಗ. ಪ್ರಶ್ನೆ 5, ಕೆನೆ ಪದರದ ಆದಾಯದ ಮಿತಿಯನ್ನು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಪರಿಷ್ಕರಿಸಬೇಕು ಎಂದು ಸರ್ಕಾರ ಹೇಳಿದೆ? ಉತ್ತರ, 5 ವರ್ಷ. ಪ್ರಶ್ನೆ 6, ಒಬಿಸಿಯಲ್ಲಿ ಕೆನೆ ಪದರದ ಮಾನದಂಡವನ್ನು ನಿರ್ಧರಿಸಲು ಸರ್ಕಾರ ನೇಮಿಸಲಾದ ಸಮಿತಿ ಯಾವುದು? ಉತ್ತರ, RN ಪ್ರಸಾದ್ ಸಮಿತಿ. ಪ್ರಶ್ನೆ 7, ಪ್ರಸ್ತುತ 2018ರಿಂದ ಚಾಲ್ತಿಯಲ್ಲಿರುವ ಕೆನೆ ಪದರದ ಆದಾಯದ ಮಿತಿ ಎಷ್ಟು? ಉತ್ತರ, 8 ಲಕ್ಷ ರೂಪಾಯಿಗಳು. ಪ್ರಶ್ನೆ 8, ಕೆನೆ ಪದರದ ಆದಾಯದ ಮಿತಿಯನ್ನು ತಿಳಿಸಿದ ಸಮಿತಿ ಯಾವುದು? ಉತ್ತರ, ಸತ್ತನಾಥನ್ ಸಮಿತಿ. ಪ್ರಶ್ನೆ 9, ಹಿಂದುಳಿದ ವರ್ಗಗಳ ಸ್ಥಿತಿಯನ್ನು ಅಧ್ಯಯನ ಮಾಡಲು ಸತ್ತನಾಥನ್ ಸಮಿತಿಯನ್ನು ರಚಿಸಿದ್ದು ಯಾವಾಗ? ಉತ್ತರ, 1971. ಪ್ರಶ್ನೆ 10, ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಕ್ಕಾಗಿ ಕೆನೆ ಪದರಕ್ಕೆ ಒಬಿಸಿ ವರ್ಗದ ಅಡಿಯಲ್ಲಿ ಯಾವುದೇ ಮೀಸಲಾತಿಯನ್ನು ನೀಡಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ಹೇಳಿದೆ? ಉತ್ತರ, ಅಶೋಕ್ ಕುಮಾರ್ ಠಾಕೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2007. ಪ್ರಶ್ನೆ 11, ಇಂದಿರಾ ಸಾಹ್ನಿ ತೀರ್ಪಿನಲ್ಲಿ ಕ್ರಿಮಿನೇಲಿಯರ್ ಅನ್ನುವ ಪರಿಕಲ್ಪನೆಯನ್ನು ಯಾವ ವರ್ಗಕ್ಕಾಗಿ ಜಾರಿಗೆ ತರುವಂತೆ ತೀರ್ಮಾನಿಸಲಾಯಿತು? ಉತ್ತರ, ಹಿಂದುಳಿದ ವರ್ಗಗಳು. ಪ್ರಶ್ನೆ 12, ಸುಪ್ರೀಂ ಕೋರ್ಟ್ ಇಂದಿರಾ ಸಾಹ್ನಿ ತೀರ್ಪಿನಲ್ಲಿ ಯಾವ ಪರಿಕಲ್ಪನೆಯನ್ನು ಪರಿಗಣಿಸಿತು? ಉತ್ತರ, ಆರ್ಥಿಕ ಕ್ರಿಮಿನೇಲಿಯರ್. ಪ್ರಶ್ನೆ 13, ಇಂದಿರಾ ಸಾಹ್ನಿ ತೀರ್ಪಿನಂತೆ ಕೆನೆ ಪದರ ಎಂಬುದು ಏನನ್ನು ಸೂಚಿಸುತ್ತದೆ? ಉತ್ತರ, ಆರ್ಥಿಕವಾಗಿ ಹಿಂದುಳಿದವರೆಂದು ಪರಿಗಣಿಸುವ ಗಡಿ. ಪ್ರಶ್ನೆ 14, ಕ್ರಿಮಿಲೇಯರ್ ಎಂದರೆ ಏನು? ಉತ್ತರ, ಹಿಂದುಳಿದ ವರ್ಗದ ಮೇಲ್ಪಟ್ಟ ವರ್ಗ. ಪ್ರಶ್ನೆ 15, ಕ್ರಿಮಿಲೇಯರ್ ಪ್ರಮಾಣ ಪತ್ರವನ್ನು ನೀಡುವವರು ಯಾರು? ಉತ್ತರ, ತಹಶೀಲ್ದಾರ್. ಪ್ರಶ್ನೆ, ಮೀಸಲಾತಿ ಯಾವ ವರ್ಗದವರಿಗೆ ಸಂಬಂಧಿಸಿದೆ? ಉತ್ತರ, ಒಬಿಸಿ. ಪ್ರಶ್ನೆ 18, ಮಂಡಲ್ ಆಯೋಗದ ಪ್ರಕಾರ ಕ್ರಿಮಿಲೇಯರ್ ನೀತಿಯನ್ನು ಅನ್ವಯಿಸಬೇಕೆಂದು ಸಲಹೆ ನೀಡಿದ ವರ್ಷ ಯಾವುದು? ಉತ್ತರ, 1980. ಪ್ರಶ್ನೆ 19, ಕ್ರಿಮಿಲೇಯರ್ನ ನಿಯಮವನ್ನು ನಿರ್ಧರಿಸುವ ಅಧಿಕಾರವನ್ನು ಹೊಂದಿರುವವರು ಯಾರು? ಉತ್ತರ, ಕೇಂದ್ರ ಸರ್ಕಾರ. ಪ್ರಶ್ನೆ 20, ಕ್ರಿಮಿಲೇಯರ್ ವ್ಯಾಪ್ತಿಯಲ್ಲಿ ಯಾವ ವರ್ಗದವರನ್ನು ಹೊರಗಿಡಲಾಗಿದೆ? ಉತ್ತರ, SC ಮತ್ತು
ಎಸ್ಟಿ. ಪ್ರಶ್ನೆ 21. ಕ್ರಿಮಿಲೇಯರ್ ನೀತಿಯನ್ನು ಯಾವ ಆಯೋಗದ ವರದಿಯಲ್ಲಿ ಶಿಫಾರಸು ಮಾಡಿತು? ಉತ್ತರ ಮಂಡಲ್ ಆಯೋಗ. ಪ್ರಶ್ನೆ 22. ಕೇಂದ್ರ ಸರ್ಕಾರದ ಕ್ರಿಮಿಲೇಯರ್ ನಿಯಮಗಳು ಪ್ರಥಮವಾಗಿ ಯಾವಾಗ ಜಾರಿಸಲಾಯಿತು? ಉತ್ತರ 1993. ಪ್ರಶ್ನೆ 23. 1993ರಲ್ಲಿ ಕೆನೆ ಪದರವನ್ನು ನಿರ್ಧರಿಸಲು ಮೂಲತಃ ಯಾವ ಆದಾಯದ ಮಿತಿಯನ್ನು ಬಳಸಲಾಯಿತು? ಉತ್ತರ ವರ್ಷಕ್ಕೆ 1,00,000 ರೂಪಾಯಿಗಳು. ಪ್ರಶ್ನೆ 24. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಕೆನೆ ಪದರಕ್ಕೆ ಸೇರಿದ ವ್ಯಕ್ತಿಗಳಿಗೆ ಬಡ್ತಿ ನೀಡುವಲ್ಲಿ ರಾಜ್ಯವು ಮೀಸಲಾತಿಯನ್ನು ನೀಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ? ಉತ್ತರ ಜನರಲ್ ಸಿಂಗ್ ವಿರುದ್ಧ ಲಚ್ಚಿ ನರೈನ್ ಗುಪ್ತಾ ಪ್ರಕರಣ. ಪ್ರಶ್ನೆ 25. ಕೆನೆ ಪದರದ ನಿಯಮದ ಅಡಿಯಲ್ಲಿ ಈ ಕೆಳಗಿನ ಯಾವ ಗುಂಪುಗಳನ್ನು ಸಾಮಾನ್ಯವಾಗಿ ಮೀಸಲಾತಿಯಿಂದ ಹೊರಗಿಡಲಾಗಿದೆ? ಉತ್ತರ ಉನ್ನತ ಶ್ರೇಣಿಯ ಸರ್ಕಾರಿ ಅಧಿಕಾರಿಗಳ ಮಕ್ಕಳು. ಪ್ರಶ್ನೆ 26. ಕೆನೆ ಪದರದ ಮಾನದಂಡಗಳನ್ನು ನವೀಕರಿಸಲು ಯಾವ ಸರ್ಕಾರಿ ಸಂಸ್ಥೆಯು ಕಾರಣವಾಗಿದೆ? ಉತ್ತರ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಪ್ರಶ್ನೆ 27. ಒಬ್ಬ ವ್ಯಕ್ತಿಯ ಪೋಷಕರು ನೇರವಾಗಿ ಯಾವ ಗುಂಪಿನ ಸೇವೆಗಳಿಗೆ ನೇಮಕಗೊಂಡಿದ್ದರೆ ಅವರ ಮಕ್ಕಳನ್ನು ಕೆನೆ ಪದರದ ಭಾಗವಾಗಿ ಪರಿಗಣಿಸಲಾಗುತ್ತದೆ? ಉತ್ತರ ಗ್ರೂಪ್ ಎ ಮತ್ತು ಗ್ರೂಪ್ ಬಿ. ಪ್ರಶ್ನೆ 28. 1993ರಂದು ಪ್ರಾರಂಭವಾದಾಗಿನಿಂದ ಕೆನೆ ಪದರವನ್ನು ಆದಾಯದ ಮಿತಿಯನ್ನು ಮೊದಲ ಬಾರಿಗೆ ಯಾವಾಗ ಪರಿಷ್ಕರಣೆ ಮಾಡಲಾಯಿತು? ಉತ್ತರ ದಿನಾಂಕ 9/3/2004. ಪ್ರಶ್ನೆ 29. ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರೋಹಿಣಿ ಆಯೋಗವನ್ನು ಸ್ಥಾಪಿಸಲಾಯಿತು? ಉತ್ತರ ವಿಧಿ 340. ಪ್ರಶ್ನೆ 30. ರೋಹಿಣಿ ಆಯೋಗವನ್ನು ಯಾವಾಗ ರಚಿಸಲಾಯಿತು? ಉತ್ತರ ದಿನಾಂಕ 2/10/2017ರಂದು. ಪ್ರಶ್ನೆ 31. ರೋಹಿಣಿ ಆಯೋಗದ ಪ್ರಾಥಮಿಕ ಗುರಿ ಯಾವುದಾಗಿತ್ತು? ಉತ್ತರ ಒಬಿಸಿಗಳ ನಡುವೆ ಮೀಸಲಾತಿ ಪ್ರಯೋಜನಗಳ ಸಮಾನ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳಲು. ಪ್ರಶ್ನೆ 32. ಕೆನೆ ಪದರವು ಈ ಕೆಳಕಂಡಂತೆ ಯಾರಿಗೆ ಅನ್ವಯವಾಗುವುದಿಲ್ಲ? ಉತ್ತರ ಮೇಲಿನ ಎಲ್ಲವೂ ಹೌದು. ಪ್ರಶ್ನೆ 33. ದಿನಾಂಕ 16 ನವೆಂಬರ್ 1992ರಂದು ಎಷ್ಟು ನ್ಯಾಯಾಧೀಶರ ತಂಡವು ಕೆನೆ ಪದರದಲ್ಲಿ ಮೀಸಲಾತಿಯನ್ನು ಕುರಿತು ತೀರ್ಪು ನೀಡಿದೆ? ಉತ್ತರ 9 ನ್ಯಾಯಾಧೀಶರ ತಂಡ. ಪ್ರಶ್ನೆ 34. ಎಸ್ಸಿ ಮತ್ತು ಎಸ್ಟಿಗಳಲ್ಲಿ ಕೆನೆ ಪದರವನ್ನು ಗುರುತಿಸಲು ಮತ್ತು ಅವರಿಗೆ ಮೀಸಲಾತಿ ಸೌಲಭ್ಯವನ್ನು ನಿರಾಕರಿಸಲು ರಾಜ್ಯ ಸರ್ಕಾರಗಳು ನೀತಿಯೊಂದನ್ನು ರೂಪಿಸಬೇಕೆಂದು ಸಲಹೆ ನೀಡಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಯಾರು? ಉತ್ತರ ನ್ಯಾಯಮೂರ್ತಿ ಬಿಆರ್ ಗವಾಯಿ. ನಮಸ್ಕಾರಗಳು.